ರಾಷ್ಟ್ರೀಯ ಹೆದ್ದಾರಿ 69ರ ವಿಸ್ತರಣೆ ಕಾರ್ಯ ಭರದಿಂದ ಸಾಗಿದ್ದು, ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಕೆಲ ಕಟ್ಟಡಗಳು ತೆರವುಗೊಳ್ಳದ ಕಾರಣ ವಿಸ್ತರಣೆಗೆ ಅಡಚಣೆಯಾಗಿದ್ದು, ಮಾಜಿ ನಗರಸಭಾ ಸದಸ್ಯರೊಬ್ಬರಿಗೆ ಸೇರಿದ ಕಟ್ಟಡ ಡೆಮಾಲಿಷ್ ಮಾಡಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಇಂಜಿನಿಯರ್ ಖಡಕ್ ವಾರ್ನಿಂಗ್ ನೀಡಿದ್ದು, ತಕ್ಷಣ ತೆರವುಗೊಳಿಸದಿದ್ದರೆ ನಮ್ಮ ಯಂತ್ರಗಳನ್ನು ಬಳಸಿ ಕೆಡುವುದಾಗಿ ತಿಳಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 69 ಚಿಕ್ಕಬಳ್ಳಾಪುರ ಎಂಜಿ ರಸ್ತೆ ಮೂಲಕ ಹಾದು ಹೋಗುತ್ತಿದ್ದು, ರಸ್ತೆ ಅಗಲೀಕರಣ ಕೆಲಸ ಕಳೆದ 6 ತಿಂಗಳಿಂದ ನಡೆಯುತ್ತಿದೆ. ಪ್ರಾರಂಭದಲ್ಲಿ ಕಾಮಗಾರಿ ವೇಗವಾಗಿಯೇ ನಡೆಯಿತು. ನಗರ ಅಭಿವೃದ್ಧಿಗಾಗಿ ರಸ್ತೆ ಅಗಲೀಕರಣಕ್ಕೆ ಅತ್ಯವಶ್ಯಕವಾದ ಹೆಚ್ಚುವರಿ ಜಾಗ ಬಿಟ್ಟುಕೊಡಲು ಎಂದು ಎಲ್ಲರೂ ತಮ್ಮ ತಮ್ಮ ಅಂಗಡಿ, ಮನೆ, ಕಟ್ಟಡಗಳನ್ನು ತೆರವುಗೊಳಿಸಿದರು. ಒಬ್ಬ ಜನಪ್ರತಿನಿಧಿ, ಮಾಜಿ ನಗರಸಭೆ ಸದಸ್ಯ ಮಾತ್ರ ರಸ್ತೆ ಅಗಲೀಕರಣ ಅಳತೆಗೆ ತೆರವುಗೊಳಿಸದೆ ನ್ಯಾಯಾಲಯದಿಂದ ಪರಿಹಾರಕ್ಕಾಗಿ ತಡೆಯಾಜ್ಞೆ ತಂದು ಅಡ್ಡಿಪಡಿಸಿದ್ದರು. ಇವರ ಜೊತೆಗೆ ಮತ್ತೊಬ್ಬರು ಇದೇ ರೀತಿ ಅಡ್ಡಪಡಿಸಿದ್ದರು. ಆ 2 ಮನೆಗಳ ಜಾಗವನ್ನು ಹೊರತುಪಡಿಸಿ ಉಳಿದೆಲ್ಲ ಕಡೆ ಕಾಮಗಾರಿ ಪ್ರಾರಂಭಿಸುವ ಅಧಿಕಾರಿಗಳು ವಿದ್ಯುತ್ ಕಂಬಗಳನ್ನು ಬದಲಾಯಿಸಲು ಆ 2 ಕಟ್ಟಡಗಳನ್ನು ಅನಿವಾರ್ಯವಾಗಿ ತೆರವುಗೊಳಿಸಲೇಬೇಕೆಂದು ಅವರ ಮನವೊಲಿಸಲು ಸಾಕಷ್ಟು ಬಾರಿ ಪ್ರಯತ್ನಿಸಿದರು. ಆದರೂ ಅವರು ಕೇರ್ ಮಾಡಿರಲಿಲ್ಲ. ನೂತನವಾಗಿ ಎಡಬ್ಲ್ಯೂ ಆಗಿ ಬಂದಿರುವ ರಾಜರೆಡ್ಡಿ ಆ 2 ಕಟ್ಟಡ ಮಾಲೀಕರಿಗೆ ಕೊನೆಯ ಅವಕಾಶ ನೀಡಿ ಬಂದಿದ್ದು, ಅವರು ಈ ಸೂಚನೆಯನ್ನು ನಿರ್ಲಕ್ಷಿಸಿದರೆ ನಾವೇ ಯಂತ್ರ ತರಿಸಿ ನ್ಯಾಯಾಲಯದ ಆದೇಶದ ಸ್ಥಳವನ್ನು ಹೊರತುಪಡಿಸಿ ಉಳಿದ ಭಾಗವನ್ನು ತೆರವುಗೊಳಿಸುವುದಾಗಿ ಖಡಕ್ ಸೂಚನೆ ನೀಡಿದ್ದಾರೆ. ಏನು ಅನುಮೋದನೆ ಪಡ್ಕೊಂಡಿದ್ದಾರೆ ನಗರಸಭೆಯಿಂದ ಅದನ್ನು ಪರಿಶೀಲನೆ ಮಾಡಿದ್ದೀವಿ. ಅಳತೆಗಳು ಏನು ದಾಖಲೆಗಳಿದ್ದಾವೆ ಅದು ಮತ್ತು ಸ್ಥಳದಲ್ಲಿ ಏನು ಅವ್ರು ಕಟ್ಕೊಂಡಿದ್ದಾರೆ ಅದನ್ನು ಅಳತೆ ಮಾಡ್ಕೊಂಡಿದ್ದೀವಿ. ಜಂಟಿಯಾಗಿ ನಗರಸಭೆ ಪೌರಾಯುಕ್ತರು, ನಾವು ಮತ್ತು ಪೊಲೀಸ್ ಇಲಾಖೆ ಅದನ್ನು ಪರಿಶೀಲನೆ ಮಾಡಿ ಒಂದು ಸ್ಥಳ ಮಾಜರನ್ನು ಮಾಡ್ಕೊಂಡಿದ್ದೀವಿ. ಅದರ ಪ್ರಕಾರ ಉಳಿದಿರೋ ಏನು ಛಜ್ಜಗಳು, ಪೋರ್ಟಿಕೋಗಳು, ಆ ಕಟ್ಟಡಗಳು ಏನಿದ್ದಾವೆ ಅದು ನಮ್ಮ ಬೆಸ್ಕಾಮ್ ಯುಟಿಲಿಟಿ ತೆಗೆಯೋಕ್ಕೆ ಅಡ್ಡ ಬರ್ತಾ ಇದೆ. ಅದನ್ನು ತೆರವುಗೊಳಿಸ್ತೀವಿ. ಈಗ ಈ ಕೂಡಲೇ ಇದೆಲ್ಲ ಪೇಪರ್ ವರ್ಕ್ಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಅದನ್ನು ತೆರವುಗೊಳಿಸ್ತೀವಿ. ಹೌದು, ಈಗ ಅವರು ಮೊನ್ನೆ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸ್ಕೊಂಡಿದ್ದಾರೆ. ಅಲ್ಲಿ ಏನು ಅವರು ಆಸ್ತಿಗಳ ಅಳತೆಗಳನ್ನು ತೋರಿಸಿದ್ದಾರೆ, ಶೆಡ್ಯೂಲ್ಡ್ ಪ್ರಾಪರ್ಟೀಸ್, ಅದನ್ನು ನಾವು ಟಚ್ ಮಾಡಲ್ಲ. ಹಾಗೆ ಇದುವರೆಗೂ ವಿಳಂಬವಾಗಿದ್ದ ಕಾಮಗಾರಿಯನ್ನು ಬೇಗಗೊಳಿಸಿ ಶಿಡ್ಲಘಟ್ಟ ವೃತ್ತದವರೆಗೂ ಡಿಸೆಂಬರ್ ಅಂತ್ಯದ ವೇಳೆಗೆ ಪೂರ್ಣಗೊಳಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಇನ್ನು ನೂತನವಾಗಿ ವರ್ಗಾವಣೆಯಾಗಿ ಬಂದಿರುವ ಎಡಬ್ಲ್ಯೂ ರಾಜಾರೆಡ್ಡಿ ನಗರಸಭಾ ಪೌರಾಯುಕ್ತ ಮನ್ಸೂರ್ ಅಲಿ ಮತ್ತು ಟೌನ್ ಪೊಲೀಸ್ ಪಿಎಸ್ಐ ಅಮರ್ ಸಹಕಾರದೊಂದಿಗೆ ರಸ್ತೆ ಕಾಮಗಾರಿಗೆ ಅಡ್ಡಿಯುಂಟಾಗಿದ್ದ ಕಟ್ಟಡಗಳನ್ನು ಮರು ಸರ್ವೆ ಕಾಮಗಾರಿ ವೇಗಗತಿ ಕಾಣಲು ಮುಂದಾದರು.